ಪ್ರೆಗ್ನೆನ್ಸಿಯಲ್ಲಿ ಸೀಮಂತ ಶಾಸ್ತ್ರ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಸೊ ಇವತ್ತು ನನ್ನ ಸೀಮಂತಕ್ಕೆ ಸ್ಯಾರಿ ಶಾಪಿಂಗ್ಗೆ ಅಂತ ಹೊರಗಡೆ ಹೋಗ್ತಿದ್ದೀವಿ. ಈಗ ನನಗೆ 9th ಮಂತ್ಗೆ ಬಿದ್ದಿದೆ. ನನ್ನ ಡೆಲಿವರಿಗೆ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದ್ರಿಂದ ನಾವು ಈ ಸಂಡೇ ಅಂದರೆ 25th ಜಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನನ್ನ ಸೀಮಂತಕ್ಕೆ ತವರು ಮನೆಯಿಂದ ಒಂದು ಸೀರೆ ಮತ್ತು ನನ್ನ ಹಸ್ಬೆಂಡ್ ಕಡೆಯಿಂದ ಒಂದು ಸೀರೆ, ಟೋಟಲ್ 2 ಸೀರೆ ನಾವು ತಗೋಬೇಕಿತ್ತು ನನ್ನ ಸೀಮಂತಕ್ಕೆ. ಹಾಗಾಗಿ ನಾವು ಸುದರ್ಶನ್ ಸಿಲ್ಕ್ಸ್ಗೆ ಅಂತ ಬಂದ್ವಿ. ಗ್ರೀನ್ ಕಲರ್ ಸ್ಯಾರಿನೇ ಹಾಕೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಒಂದಷ್ಟು ಗ್ರೀನ್ ಕಲರ್ ಸ್ಯಾರೀಸ್ನ ನೋಡಿದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಒಂದಷ್ಟು ಸೀರೆಗಳನ್ನ ನೋಡಿ 1-2 ಸೀರೆನ ಸೆಲೆಕ್ಟ್ ಮಾಡಿದ್ವಿ. ಕೊನೆಗೆ ಅವ್ರ ಕೈಲೇ ಮಾಡಿಸ್ದೆ. ನನಗೆ ಕನ್ಫ್ಯೂಷನ್ ಆಗ್ತಾ ಇತ್ತು, ಹಂಗಾಗಿ ನನ್ನ ಹಸ್ಬೆಂಡ್ ಕೈಲೇ ಸೆಲೆಕ್ಟ್ ಮಾಡಿಸ್ದೆ ನಾನು. ಇದಕ್ಕಿಂತ ಮುಂಚೆ ನಾನು ಗ್ರೀನ್ ಕಲರ್ ಸ್ಯಾರಿನ ತಗೊಂಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾವ ಸ್ಯಾರಿ ತಗೋಬೇಕು ಅಂತ. ಸೀಮಂತಕ್ಕೆ ತವ್ರ ಮನೆಯಿಂದ ಒಂದು ಸೀರೆ, ಹಸ್ಬೆಂಡ್ ಮನೆಯಿಂದ ಒಂದು ಸೀರೆ, 2 ಸೀರೆ ತಗೋಬೇಕಿತ್ತು. ಹಂಗಾಗಿ ನಮ್ಮಮ್ಮ ಬರೋಕ್ಕಾಗಿಲ್ಲ ಅಂತ ಅವರು ದುಡ್ಡು ಕಳಿಸಿದ್ರು. ನಾನು ನಮ್ಮಮ್ಮ ಕಡೆಯಿಂದ ಒಂದು, ನನ್ನ ಹಸ್ಬೆಂಡ್ ಕಡೆಯಿಂದ ಒಂದು 2 ಸೀರೆ ತಗೊಂಡೆ. ಮತ್ತು ನಾನು ಒಬ್ಬಳೇ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ, ಹೆಂಗೂ ಬಂದಿದ್ದೀವಿ, ಎಲ್ಲ ಶಾಪಿಂಗ್ ಒಂದೇ ದಿನ ಮುಗಿಸ್ಕೊಂಡು ಹೋಗೋಣ ಅನ್ನೋ ಒಂದು ಕಾರಣಕ್ಕೆ ನಾವು ಜ್ಯುವೆಲ್ರಿ ತಗೊಳ್ಳೋಣ ಅಂತ ಚಿಕ್ಕಪೇಟೆ ಕಡೆ ಬಂದ್ವಿ. ಚಿಕ್ಕಪೇಟೆಯಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದಷ್ಟು ಶಾಪ್ಸ್ನ ನೋಡಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಜ್ಯುವೆಲ್ರಿನ ಹುಡುಕ್ತಿದ್ದೀವಿ. ಹೆಂಗೋ ಬಂದಿದ್ದೀವಲ್ಲ ಅಂತ ಕ್ಲೀನಾಗಿ ಎಲ್ಲ ಚೆಕ್ ಮಾಡಿಕೊಂಡು ಏನೇನು ಬೇಕು ಅಂತ ಎಲ್ಲ ಚಿಕ್ಕಪೇಟೆಯಲ್ಲೇ ತಗೊಂಡ್ವಿ. ನನ್ನ ಶಾಪಿಂಗ್ ಎಲ್ಲ ಒಂದೇ ಕಡೆ ಮುಗೀತು. ನನಗೆ ಬೇಕಾಗಿರೋ ಜ್ಯುವೆಲ್ರಿ ಎಲ್ಲ ಒಂದೇ ಕಡೆ ಸಿಕ್ತು. ಹಂಗಾಗಿ ಹೆಚ್ಚಿಗೆ ಓಡಾಡೋ ಥರ ಏನೂ ಇರಲಿಲ್ಲ. ಏನೇನು ಬೇಕೋ ಎಲ್ಲ ತಗೊಂಡು ನಾವು ನಮ್ಮ ಮನೆ ಕಡೆಗೆ ಬಂದ್ವಿ.